ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಈ ಪುಟ್ಟ ಕೈಗಳನ್ನು ನೋಡಿ. ಇವು ಪೆನ್ನು ಹಿಡಿದು ಪಾಠ ಬರಿಬೇಕಾದ ಕೈಗಳು. ಆದರೆ ವಿಧಿಯಾಟ ನೋಡಿ, ಈ ಕೈಗಳು ಇಂದು ಹಸಿ ಬಿಸಿ ಬಟ್ಟೆಗಳನ್ನು ಹಿಂಡ್ತಿವೆ. ಅಪ್ಪ ಅಮ್ಮ ಇಲ್ಲದ ನೋವಿನಲ್ಲಿರೋ ಈ ಕಂದಮ್ಮಗಳಿಗೆ ಸರ್ಕಾರಿ ಆಶ್ರಮವೇ ಆಸರಿಯಾಗಬೇಕಿತ್ತು. ಆದರೆ ಇಲ್ಲಿನ ಅಧಿಕಾರಿಗಳ ಕಲ್ಲೆದೆಯ ನಿರ್ಲಕ್ಷ್ಯಕ್ಕೆ ಈ ಮಕ್ಕಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಹೌದು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ನಲ್ಲಗುಟ್ಟಪಲ್ಲಿಯ ಮಹರ್ಷಿ ವಾಲ್ಮೀಕಿ ಆಶ್ರಮ ಶಾಲೆಯ ದಾರುಣ ಕಥೆ. ಇಲ್ಲಿ 50ಕ್ಕೂ ಹೆಚ್ಚು ಅನಾಥ ಮತ್ತು ಏಕಪೋಷಕ ಮಕ್ಕಳಿದ್ದಾರೆ. ಇವರಿಗೆ ಬಿಸಿ ನೀರು ಕೊಡೋಕೆ ಗೀಸರ್ ಏನೋ ಬಂದಿದೆ. ಆದರೆ ಅದನ್ನು ಗೋಡೆಗೆ ಸಿಕ್ಸೋ ಯೋಗ್ಯತೆ ಇಲ್ಲಿನ ಅಧಿಕಾರಿಗಳಿಗಿಲ್ಲ. ಈ ಗೀಸರ್ಗಳು ಮೂಲೆಯಲ್ಲಿ ಧೂಳು ತಿಂತಿವೆ. ಇಲ್ಲಿನ ಅನ್ಯಾಯ ಅಷ್ಟಕ್ಕೆ ನಿಂತಿಲ್ಲ. ಕಳೆದ 1 ವರ್ಷದಿಂದ UPS ಬ್ಯಾಟರಿ ಕೆಟ್ಟು ಬಿದ್ದಿದೆ. ಕರೆಂಟ್ ಹೋದರೆ ಇಲ್ಲಿನ ಮಕ್ಕಳು ಕತ್ಲಲ್ಲಿ ಕಣ್ಣೀರು ಹಾಕ್ತಾ ಕುಳಿತುಕೊಳ್ಬೇಕು. ರಾತ್ರಿ ಹೊತ್ತು ಕಾವಲಿರೋಕೆ ಒಬ್ಬ ಸರಿಯಾದ ಶಿಕ್ಷಕನಿಲ್ಲ. ದಿನಕ್ಕೊಬ್ಬರಂತೆ ಪಾಳಿ ಹಾಕಿ ಅತಿಥಿ ಶಿಕ್ಷಕರು ಇಲ್ಲಿ ಕಾಲ ಕಳೆದಿದ್ದಾರೆ. ಇನ್ನು ವಾರ್ಡನ್ ಸಾಹೇಬ್ರಂತೂ ಶಾಲೆಯ ಮುಖವನ್ನೇ ನೋಡಿಲ್ಲ. ನೋಡಿ, ಕೋಟಿ ಕೋಟಿ ಹಣವನ್ನು ಸರ್ಕಾರ ಖರ್ಚು ಮಾಡುತ್ತೆ. ಆದರೆ ಅದು ತಲುಪಬೇಕಾದ ಮಕ್ಕಳಿಗೆ ತಲುಪ್ತಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? 1ರಿಂದ 6ನೇ ತರಗತಿ ಓದೋ ಹಸುಳೆಗಳು ಕೈಯಲ್ಲಿ ಬಟ್ಟೆ ಹೊಗ್ಸೋದು 1ರಿಂದ 6ನೇ ತರಗತಿ ಓದೋ ಹಸುಳೆಗಳ ಕೈಲಿ ಬಟ್ಟೆ ಹೊಗ್ಸೋದು ಯಾವ ನ್ಯಾಯ? ವಾಷಿಂಗ್ ಮಷಿನ್ ಇದ್ರೂ ಕೆಲಸ ಮಾಡಲ್ಲ. ಇದು ಶಾಲೆನಾ ಅಥವಾ ಬಾಲಕಾರ್ಮಿಕರ ಜೈಲ? ಈಗಲಾದರೂ ಎಚ್ಚೆತ್ಕೊಳ್ಳಿ ಜಿಲ್ಲಾಡಳಿತ. ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರೋ ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪಂಚಾಯತ್ CEO ಅವರೇ, ಈ ಮಕ್ಕಳ ಕಣ್ಣೀರು ನಿಮಗೆ ಕಾಣ್ತಿಲ್ವೇ? ಕೂಡಲೇ ಈ ಬೇಜವಾಬ್ದಾರಿ ವಾರ್ಡನ್ ಮತ್ತು ತಾಲೂಕು ಕಲ್ಯಾಣಾಧಿಕಾರಿಯನ್ನ ಅಮಾನತು ಮಾಡಿ. ಈ ಮಕ್ಕಳಿಗೆ ನ್ಯಾಯ ಸಿಗೋವರೆಗೂ ಸುಮನ್ ಟಿವಿ ಈ ಹೋರಾಟ ನಿಲ್ಲಿಸೋದಿಲ್ಲ. ಕ್ಯಾಮ್ರಾಮನ್ ಜೊತೆ ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.